ಎಲ್ವಿನ್ ಜೋಶ್ವಾ ಅಂತ. ಸೊ ನಾನು ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ. ಸೊ ತುಂಬಾ ಒಳ್ಳೆ ಸಿನಿಮಾ. ಮೇನ್ಲಿ ಅಂದ್ರೆ ನಮ್ಮ ಡೈರೆಕ್ಟರ್ ಸರ್, ಅವರ ಡೈರೆಕ್ಟರ್ ಅನ್ನಕ್ಕಲ್ಲ, ಇಸ್ ಫ್ರೆಂಡ್. ಸೊ ಎಂಟೈರ್ ಪ್ರಾಜೆಕ್ಟ್ ಬಂದು ನಾವು ಒಂದು ಫ್ರೆಂಡ್ಲಿಯಾಗಿ ಮಾಡ್ಕೊಂಡು ಹೋಗಿದ್ದೀವಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ. 5 ಸಾಂಗ್ಸ್ ಇದೆ ಈ ಸಿನಿಮಾಲಿ. ಅಂಡ್ ಇವತ್ತು ಟೈಟಲ್ ಲಾಂಚ್ಗೆ ಟೈಟಲ್ ಮ್ಯೂಸಿಕ್ ಮಾಡಿದ್ದೀವಿ. ಅಂಡ್ ಕಿಶೋರ್ ಸರ್ ದ ಮೇನ್ ಸ್ಟಾರ್ ಕ್ಯಾಸ್ಟ್. ನಾನು ದೊಡ್ಡ ಫ್ಯಾನ್ ಅವ್ರಿಗೆ. ಸರ್ ಜೊತೆ ತುಂಬಾ ಕಲ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷದಲ್ಲಿ. ಥ್ಯಾಂಕ್ ಯು ಸರ್. And thank you the entire press and media in support ge. And I'd also like to thank my family, my wife Namana Sudhakar, and all his support. Thank you so much. ಎಲ್ರಿಗೂ ನಮಸ್ಕಾರ. ರಾಮ್ ಪ್ರಸಾದ್ ಅವರು ನಮ್ಗೆ ಒಳ್ಳೆ ಸ್ನೇಹಿತರು. ಆಕ್ಚುಲಿ ನಾವು ಅವ್ರ ಕರೆಯೋದು ಬ್ರದರ್ ಅಂತ. ಈ ಚಿತ್ರಕ್ಕೆ ನನ್ನ ಒಂದು ಆರ್ಟಿಸ್ಟ್ ನೀವು ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂದ್ಬಿಟ್ಟು ಕ್ಯಾರೆಕ್ಟರ್ ಆಗಿ ಕರೀತಾರೆ. ಒಂದು ಸ್ಕೆಡ್ಯೂಲ್ ಶೂಟಿಂಗ್ ಮುಗಿಸ್ಕೊಂಡು ಬರ್ತೀವಿ ಮಂಗಳೂರಲ್ಲಿ. ತುಂಬಾ ಟ್ಯಾಂಕ್ ಇನ್ನೆಲ್ಲ ಆಗಿ ಸಿಕ್ಕಾಪಟ್ಟೆ ಬಿಸಿಲಲ್ಲೆಲ್ಲ ಅಲಸಿರ್ತಾರೆ. ಓಕೆ, ಫೈನ್, ಅದು ಆರ್ಟಿಸ್ಟ್ ಆದ್ಮೇಲೆ ಎಲ್ಲ ಮಾಡ್ಬೇಕು. ಅದಾದ್ಮೇಲೆ ಒಂದ್ ಸ್ಕೆಡ್ಯೂಲ್ ಆಯ್ತು. ನೆಕ್ಸ್ಟ್ ಸ್ಕೆಡ್ಯೂಲ್ಗೆ ಏನೋ ಪ್ಲಾನ್ ಮಾಡ್ಬೇಕು, ಬನ್ನಿ ಆಫೀಸ್ಗೆ ಅಂದ್ರು. ಸರಿ ಆಯ್ತು ಬರ್ತೀನಿ. ಆಮೇಲೆ ಹಂಗೆ ಕೇಳ್ದಾಗ ನಮ್ ಸಿನಿಮಾಗೆ ಒಬ್ರು ಎಡಿಟರ್ ಬೇಕು, ಅವ್ರ ನಂಬರ್ ನನ್ನ ಹತ್ರ ಇಲ್ಲ, ಕೊಡ್ತೀರಾ? ಅವರು ಟಾಪ್ ಎಡಿಟರ್ನೇ. ಕೊಟ್ಟೆ. ಪಾಪ ಹೆಸರು ಬೇಡ, ಕಾಂಪಿಟೇಷನ್ ಆಗುತ್ತೆ, ಬೇಡ. ಅವ್ರ ನಂಬರ್ ಕೊಟ್ಟೆ. ಆಮೇಲೆ ಅವ್ರು ಮಾತಾಡಿದ್ರು ಅವ್ರ ಹತ್ರ. ಮಾತಾಡಾದ್ಮೇಲೆ ಅವ್ರು ತುಂಬಾ ಬಿಸಿ ಇದಾರೆ ಬ್ರದರ್ ಹಿಂಗೆ ಅಂದ್ರು. ಆಮೇಲೆ ಹೇಳಿದ್ರು, ನೀವು ಎಡಿಟಿಂಗ್ ಬಿಟ್ಬಿಟ್ರಾ ಅಂತ. ಯಾವ ನಮ್ಮ ಹೇಳಿದ್ರೆ ಎಡಿಟಿಂಗ್ ಬಿಟ್ಟೆ ನಾನು ಅಂತ ಅಂದೆ. ಆಮೇಲೆ ಹೌದಾ, ಹಂಗಿದ್ರೆ ನೀವೇ ಮಾಡ್ಬಿಟ್ಟಿದ್ರಿ ಅಂತ. ಓಕೆ ಓಕೆ, ನೋ ಪ್ರಾಬ್ಲಮ್ ಅಂತ ಹೇಳಿ ಹಂಗೆ ಅಲ್ಲಿಂದ ಅಲ್ಲೇ ಆರ್ಟಿಸ್ಟ್ ಇಸ್ಕೊಂಡು ಒಂದು ಅಡ್ವಾನ್ಸ್ ಅನ್ನು ಮಾಡ್ಬಿಟ್ಟು ರೈಟ್ ಅಂತ ಆರ್ಟಿಸ್ಟ್ ತಗೊಂಡೋಗಿ ಶುರು ಹಚ್ಕೊಂಡ್ವಿ ಎಡಿಟಿಂಗು. ಬಟ್ ಎಡಿಟಿಂಗ್ ನಿಜವಾಗ್ಲೂ ಅದು ಒಂದು ನಾವೇನು ಫಸ್ಟ್ ಒಂದು ರಫ್ ಕಟ್ ಅಂತ ಮಾಡಿದಾಗ ಅಲ್ಲಿ ಆಲ್ಮೋಸ್ಟ್ ಶೂಟಿಂಗ್ ಅಲ್ಲೇ ನೋಡಿದ್ದೆ. ಬಟ್ ಏನು ನಾವು ಫುಟೇಜ್ ಕ್ರ್ಯಾಂಕ್ ಮಾಡಿ ಎಡಿಟ್ ಮಾಡಕ್ಕೆ ನೋಡಿದಾಗ ಬಹಳ ಚೆನ್ನಾಗಿತ್ತು. ಬಹುಶಃ ಆಲೇಶ್ ಬಂದಿದ್ದಾರೆ ಇಲ್ವಾ ಗೊತ್ತಿಲ್ಲ, ಇನ್ನ ಕ್ಯಾಮ್ರಾಮನ್ ಡಿಒಪಿ. ಹೌದಾ, ಬೇಗ ಗುಣಮುಖ ಆಗ್ಲಿ ಅವರು. ಹೌದು, ಫೋಟೋಗ್ರಫಿ ಅಂತೂ ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ನನ್ನ ರಶ್ ನೋಡಿದ ತಕ್ಷಣ ನಾನು ಯಾವ್ದು ಅಷ್ಟೇ ಒಂದು ಸಾಂಗ್ ಆಗ್ಲಿ ಅಥವಾ ಮತ್ತೊಂದು ಇಷ್ಟ ಆದ್ರೆ ನಾನು ಇಮಿಡಿಯೇಟ್ ಟೆಕ್ನಿಷಿಯನ್ ಫೋನ್ ಮಾಡಿ ಹೇಳ್ತೀನಿ. ಅಂತದ್ರಲ್ಲಿ ಹಾಲೇಶ್ ಅವರ ಫೋಟೋಗ್ರಫಿ ಬಹಳ ಇಷ್ಟ ಆಯ್ತು. ಆಮೇಲೆ ನಮ್ಮ ಬ್ರದರ್ಗೂ ಹೇಳ್ತಿದ್ದೆ, ಸಕ್ಕದಾಗಿದೆ ಬಿಡಿ ಬ್ರದರ್, ಚಿಂದಿ ಆಗಿದೆ. DA ಬೇಕಾಗಿಲ್ಲ, DA ಆಗ್ದೇನೆ ಹಿಂಗಿದೆ, ಇನ್ DA ಆದ್ರೆ ಕಷ್ಟ ಹೇಗಿರುತ್ತೆ ಅಂತ. ಬಟ್ ಒಬ್ರಿಗೆ ಕಷ್ಟ ಆಗ್ಬಿಡುತ್ತೆ. ಸುಧಾಕರ್ ಅವ್ರಿಗೆ DA ಬೇಡ ಅಂತಿದ್ದಾರೆ ಅಂದ್ಬಿಟ್ಟು ಬಿಸ್ನೆಸ್ ಹಾಡ್ಬಿಡ್ತಿದ್ದಾರೆ. ಆಮೇಲೆ ಕಿಶೋರ್ ಸರ್ ಒಂದು ಡಿಫ್ರೆಂಟ್ ಯೂನಿಕ್ ಆಗಿ ಕಾಣ್ತಾರೆ. ಯಾಕಂದ್ರೆ ಕಿಶೋರ್ ಸರ್ದು ಒಂದು ಸಿನಿಮಾನು ಕೂಡ ನಾನು ಮಾಡಿದ್ದೀನಿ ಬಿಫೋರ್ ಒಂದು ಎಡಿಟಿಂಗ್. ಈ ಇದ್ರಲ್ಲಿ ಒಂದು ಅವ್ರ ಗೆಟಪ್ ಆಗ್ಲಿ, ಆ ಕ್ಯಾರೆಕ್ಟರ್ ಹೇಳುವಾಗಿಲ್ಲ ನಾನು ಯಾವ ಕ್ಯಾರೆಕ್ಟರ್ ಅಂತ. ಡೈರೆಕ್ಟರ್ ಹೇಳಿದ್ದಾರೆ. ಆಮೇಲೆ ಆಕ್ಚುಲಿ ಟೈಟ್ಲು ಬಂದು ಇದ್ರಲ್ಲಿ ಹೇಳುವಾಗಿಲ್ಲ ಅಂತ ಹೇಳಿದ್ದಾರೆ, ಗೊತ್ತು, ಸ್ಕ್ರೀನ್ ಬರುತ್ತೆ. ಬಟ್ ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ. ಇನ್ನೊಂದು ಖುಷಿ ಏನಂದ್ರೆ ಇದ್ರಲ್ಲಿರೋರು ಎಲ್ಲರೂ 1, 2, 3, 4, 5, 6 ಜನ ಡೈರೆಕ್ಟರ್ಸ್. 6 ಜನ ಡೈರೆಕ್ಟರ್ಸ್ ಆಕ್ಟ್ ಮಾಡಿಸಿದ್ದಾರೆ. ಒಂದೇ ಕಡೆ ನಿಂತ್ಕೊಳ್ಳ ಬನ್ನಿ, ನಿರ್ದೇಶಕರೆಲ್ಲರೂ ಒಂದೇ ಕಡೆ ಈ ಸಿನಿಮಾನಲ್ಲಿ. ನೀವು ಆರ್ಟಿಸ್ಟ್ ಸುಧಾಕರ್ ಅವ್ರು ಜಾಯಿನ್ ಆಗ್ಬೇಕು ಸ್ಟೇಜ್ಗೆ. ಸುಧಾಕರ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಇಷ್ಟು ಜನ ಡೈರೆಕ್ಟರ್ಸ್ ಹತ್ರ ಆಕ್ಟ್ ಮಾಡ್ತಾ ಇರೋದು. ಆಮೇಲೆ ಏನಂದ್ರೆ ಅವ್ರು ನಮ್ಮನ್ನ ಹಿಡಿದಾಕದೆ ಬಹಳ ಪ್ರಾಬ್ಲಮ್ ಇತ್ತು. ಯಾಕಂದ್ರೆ ಅಷ್ಟು ಕ್ವಾಟ್ಲೈನ್ ಕೊಟ್ಟಿದೀವಿ, ಬನ್ನಿ ಬ್ರದರ್ ಹೇಳ್ಕೊಂಡು ತಮಾಷೆ ಗಿಮಾಷೆ ಮಾಡ್ಕೊಂಡು. ಬಟ್ ಸೆಟ್ ಅಲ್ಲಿ ಕ್ಯಾಮ್ರಾ ಮುಂದೆ ನಿಂತಾಗ ಅದೇನ್ ಸೀರಿಯಸ್ನೆಸ್ ಇತ್ತು, ಆ ಸೀರಿಯಸ್ನೆಸ್ ಇತ್ತು. ಹಾಗಾಗಿ ಒಳ್ಳೇದಾಗ್ಲಿ ಬ್ರದರ್, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಬಟ್ ಎಡಿಟರ್ ಆಗಿ ಜಾಸ್ತಿ ಮಾತಾಡಿದೀನಿ ಅನ್ಸುತ್ತೆ, ತೊಂದ್ರೆ ಇಲ್ಲ. ಮಾಧ್ಯಮದವರು ಟ್ರೀಟ್ ಮಾಡ್ಕೊಂತಾರೆ, ತೊಂದ್ರೆ ಇಲ್ಲ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಈ ಬ್ಲಾಗಿಂಗ್ ಈಗೇನೆ ಡಬಲ್ ಪೇಮೆಂಟ್ ಎಲ್ಲ ಕಡೆ ಸಿಗ್ತಾ ಇದೆ. ಮತ್ತೆ ಬಿಟ್ಬಿಡ್ತೀವಾ? ಇಲ್ಲ ಸರ್, ವಿಲನ್ ಅಲ್ಲ. ಇದೇ ಯಾವಾಗಲೂ ತರ ವಿಲನ್ ಅಂತ ಹೇಳ್ತಾರೆ ಎಲ್ಲ ಸಿನಿಮಾನಲ್ಲಿ. ವಿಲನ್ ಪೊಲೀಸ್ ಅಲ್ವಾ? ಕ್ಯಾರೆಕ್ಟರ್ ರಿವೀಲ್ ಮಾಡಂಗಿಲ್ಲ ಅಲ್ವಾ? ಅದನ್ನು ರಿವೀಲ್ ಮಾಡಂಗಿಲ್ಲ. ಯಾಕಂದ್ರೆ ಇದರಲ್ಲಿ ಒಂದು ಡಬಲ್ ಶೇಡ್ ಕ್ಯಾರೆಕ್ಟರ್.
ಹಾಗಾಗಿ ನಾನಂತೂ ಇನ್ನೂ ರಿವೀಲ್ ಮಾಡಂಗೆ ಇಲ್ಲ, ಇವ್ರನ್ನು ರಿವೀಲ್ ಮಾಡ್ಬೋದು, ಸಾಲ ಇಲ್ಲ. ನಿಮ್ಮ ಸಪೋರ್ಟ್ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಹಾಗೆ ಪತಿ ಗುರುಪ್ರಸಾದ್ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ರಾಮ್ ಪ್ರಸಾದ್ ಅವರು ಎಲ್ಲರಿಗೂ ಒಗ್ಗೂಡಿಸ್ತಾರೆ, ತುಂಬಾ ಸಂತೋಷ. ಅವ್ರ ಆತ್ಮೀಯರು ಹೌದು. ಅವ್ರು ಈ ಚಿತ್ರನ ಪ್ರಾರಂಭ ಮಾಡೋಕ್ ಮುಂಚೆನೆ ಕತೆ ಗೀತೆ ಎಲ್ಲ ಹೇಳ್ತಾ ಇದ್ರು. ಆ ಕತೆ ಕೇಳಿ ನಾನೇ ಒಂಥರ ಸಿನಿಮಾ ಹಲವಾರು ಸಿನಿಮಾ ಡೈರೆಕ್ಟ್ ಮಾಡಿದ್ರು ಕೂಡ ತುಂಬಾ ಕತೆ ಕೇಳಿ ತುಂಬಾ ಶಾಕು ಆಯ್ತು, ಸಂತೋಷನ ಆಯ್ತು. ನಾನಂದೆ, ರಾಮ್ ಪ್ರಸಾದ್ ನೀವು ದೊಡ್ಡ ಕನಸನ್ನು ಕಟ್ಕೊಂಡಿದ್ದೀರ, ಆ ಕನಸು ನನ್ಸಾಗಬೇಕು ಅಂತ ಬೇರೆ ಪರದೆ ಮೇಲೆ 50% ಬಂದ್ರು ಅನ್ಕೊಂಡಿರೋ ರೀತಿ ವರ್ಷದ ಚಿತ್ರ ಆಗುತ್ತೆ ಇದು. ಯಾಕಂದ್ರೆ ಎಲ್ಲರೂ ಮಾಮೂಲಾಗಿ ಹೇಳ್ತಾರೆ ವಿಭಿನ್ನ ಚಿತ್ರ, ಹೊಸ ಕಥೆ ಮಾಡಿದ್ವಿ ಅದು ಇದು ಅಂತ. ಅದ್ರ ಜೊತೆಗೆ ಟೆಕ್ನಿಕಲ್ ಆಗಿ ಅವ್ರಿಗೆ ಯಾವ ಕ್ಯಾಮ್ರಾ ಯಾವ್ದು ಬಂದಿದೆ ಅಂತ ಯೂಸ್ ಮಾಡೋದ್ರಲ್ಲಿ ನಾನೇ ಇದ್ದೀನಿ ಅದಕ್ಕೆ ವಿಟ್ನೆಸ್. ಒಂದ್ ಯಾವ್ದು ಒಳ್ಳೆ ಕ್ಯಾಮ್ರಾ ಬೇಕಾಗಿತ್ತು, ಇಲ್ಲಿ ಯಾವ್ದು ಸಿಕ್ಕಿಲ್ಲ. ಅವತ್ ನೈಟ್ 9 ಗಂಟೆಗೆ ಊಟ ಮಾಡುವಾಗ ಫೋನ್ ಮಾಡ್ತಾರೆ, ಸಾರ್ ನಾಳೆ ಶೂಟಿಂಗ್ ಇದೆ, ಕ್ಯಾಮ್ರಾ ಒಂದು ಕೈ ಕೊಡ್ತಾ ಇದ್ದೀನಿ, ಯಾರೋ ಇಲ್ವಂತೆ, ಅದು ಇದೆ ಅಂತ ಹೇಳ್ಬಿಟ್ಟು. ನಾನು ಫಸ್ಟ್ ಹೈದರಾಬಾದ್ ಫೋನ್ ಮಾಡಿದೆ. ನಾನು ಯೂಸ್ ಮಾಡಿದಂತ ಮರ್ಯಾದಮ್ಮನ್ ಅಂತ ಮಾಡಿದಾಗ ಅದೇ ಯೂನಿಟ್ ಯೂಸ್ ಮಾಡಿದ್ದೆ. ಅಲ್ಲಿ ಫೋನ್ ಮಾಡಿದೆ, ಹಿಂಗ್ ಬೇಕು ಅಂತ ಹೇಳಿದೆ. ಸರಿ, ಇವ್ರು ನಂಬರ್ ಕೊಟ್ಟೆ. ಅವರೆಲ್ಲ ಮಾತಾಡಿ ಇದ್ ಮಾಡೋಷ್ಟು ಅವರೆಲ್ಲ ಸ್ಟೇಟ್ಸ್ ಅರೇಂಜ್ ಮಾಡೋದಕ್ಕೆ 2 ಗಂಟೆ ರಾತ್ರಿ ಆಗಿದೆ. ಅಷ್ಟೊಂದು ಅಲ್ಲ ಹೊರಡಿಸಿ, ಇನ್ನ ಗುರುಪ್ರಸಾದ್ ಅವರು ಹೇಳಿದ್ದಾರೆ, ಮತ್ತೆ ನೀವು ಈ ಚಿತ್ರ ಒಳ್ಳೆ ಚಿತ್ರ ಮಾಡ್ತಾ ಅಂತ ಹೊರಡಿಸಿ ಬೆಳಗ್ಗೆ 8 ಗಂಟೆ ಬಂದು ನಾವು ಲೊಕೇಶನ್ ಹೋದಾಗ ಇಲ್ಲಿ ಗೋಲ್ಡನ್ ಫಾರ್ಮ್ ಇದರಲ್ಲಿ ಅಲ್ಲಿ ಬಂದ್ ಕೂಡ ತೆಲುಗಿನ ಮಾತಾಡ್ತಾ ಇದ್ರು. ಹೈದರಾಬಾದ್ ಬಂದ್ರ ಅಂತದ್ದು, ಹ್ಞೂ ಸರ್ ಅಂತದ್ದು. ಎಷ್ಟು ಗಂಟೆ ಬಂದ್ರಿ ಅಂತ 2 ಗಂಟೆ ಬಿಟ್ವಿ. ಇನ್ನು ತುಂಬಾ ಕೆಲಸ ಇದೆ, ಅವ್ರ ಸಪೋರ್ಟ್ ತುಂಬಾ ಇರುತ್ತೆ ನಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾತಿನ ತರುವಾಯ ಕೊಪ್ಪ ಸರ್, ಜಗದೀಶ್ ಕೊಪ್ಪ ಸರ್. ಮತ್ತೆ ಕಲಾವಿದರಿಗೆ ನಮಸ್ಕಾರಗಳು. ನಮ್ಮ ರಾಮ್ ಪ್ರಸಾದ್ ಅವರ ನಿರ್ದೇಶನದಲ್ಲಿ ಮೂಡು ಬರ್ತಾರೋ ಚಿತ್ರದಲ್ಲಿ ನಾನೊಂದು ಪಾತ್ರ ಮಾಡ್ತಾ ಇದ್ದೀನಿ. ನಿಯಾಂಶ್ ಹರ್ಷ, ಜನ್ಯ ಹರ್ಷ, ಹಾಗೆ ಅದ್ಭುತ ನಿರೂಪಕಿಯೂ ಹೌದು, ಅದ್ಭುತ ನಟಿಯೂ ಹೌದು, ವಾಣಿಶ್ರೀ. ಡೈರೆಕ್ಟರ್ ಫಸ್ಟ್ ಬಣ್ಣ ಬಣ್ಣದ ಲೋಕ ಮೂಲಕ ಹೀರೋ ಆಗಿ ಎಂಟ್ರಿ ತಗೊಂಡಿದ್ದು 2011 ನಲ್ಲಿ. ಧನ್ಯವಾದಗಳು. ಬಹಳ ಸಂತೋಷ ಆಗ್ತಿದೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಯಾವಾಗಲೂ ಹೇಳ್ತೀನಿ ನನ್ನ ಕೆಲಸ ಮಾತಾಡಬೇಕು ಅಂತ. ಆ ಉದ್ದೇಶಕ್ಕೋಸ್ಕರನೇ ನಾನು ಸಿನಿಮಾದ ಮುಹೂರ್ತ ಕೂಡ ನಾನು ಮಾಡೋದಿಲ್ಲ ಜನರಲ್ ಆಗಿ. ಮತ್ತೆ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ನಾನು ಕುಂಬಳಕಾಯಿ ಕೂಡ ಹೊಡೆಯೋದಿಲ್ಲ. ಕೆಲಸ ಬಸವಣ್ಣ ಕಾಯಕ ಯೋಗಿ, ಅವ್ರ ಕಾಯಕನೇ ಕೈಲಾಸ ಅಂತ ಹೇಳಿದ್ರು. ಆ ರೀತಿ ಕೆಲಸ ಅಷ್ಟೇ ಮಾತಾಡಬೇಕು. ಆ ಉದ್ದೇಶದಿಂದ ನಾನು ಇಷ್ಟು ದಿನ ಸಿನಿಮಾ ಶುರುವಾಗಿ 1 ವರ್ಷ ಆಯ್ತು. ಆಗಿನಿಂದ ಕೂಡ ನಾವು ಕೆಲಸವನ್ನೇ ಮಾಡ್ಕೊಂಡು ಬಂದ್ವಿ. ಈಗ ಇನ್ನೊಂದು 6-7 ದಿನ ಬಾಕಿ ಇದೆ ಅಷ್ಟೇ. ಈಗ 6-7 ದಿನ ಕಂಪ್ಲೀಟ್ ಆಯ್ತು ಅಂತಂದ್ರೆ ಚಿತ್ರೀಕರಣದ ಭಾಗ ಕಂಪ್ಲೀಟ್ ಆಗುತ್ತೆ. ಸೆಪ್ಟೆಂಬರ್ ಎಂಡ್ನಲ್ಲಿ ನಾವು ಸಿನಿಮಾನ ತೆರೆಗೆ ತರಬೇಕು ಅಂತ ಇದ್ದೀವಿ. ಇನ್ನು ಡಿಟಾಕ್ಸ್ ಬಗ್ಗೆ ಹೇಳೋದಾದ್ರೆ, ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್. ಹೆಣ್ಣಿನ ಮನಸ್ಸು ಒಂದು 7 ವರ್ಷದ ಮಗುವಿಂದ 70 ವರ್ಷದ ಅಜ್ಜಿವರೆಗೂ ಯಾವ ರೀತಿ ಅವ್ರ ಮನಸ್ಸಿನಲ್ಲಿ ತುಮುಲಗಳಿರ್ತವೆ, ಯಾವ ರೀತಿ ಹೋರಾಟಗಳಿರ್ತವೆ, ಯಾವ ರೀತಿ ಹೊಡೆದಾಟಗಳಿರ್ತವೆ ಜೀವನದಲ್ಲಿ ಅನ್ನೋದನ್ನೆಲ್ಲ ಕ್ರೋಢೀಕರಿಸಿ ಮಾಡಿರುವಂತ ಕಥೆನೆ ಡಿಟಾಕ್ಸ್. ಅಂದ್ರೆ ಬಾಡಿ ಡಿಟಾಕ್ಸ್ ಅಂತ ಜನರಲ್ ಆಗಿ ಹೇಳ್ತಾರೆ. ನಾನು ಇಲ್ಲಿ ಮನಸ್ಸಿನ ಡಿಟಾಕ್ಸ್ ನ ಮಾಡೋದಕ್ಕೆ ಹೊರಟಿದ್ದೀನಿ. ಅದೇ ಮನಸ್ಸಿನ ಡಿಟಾಕ್ಸ್ ಇದೊಂಥರ ಎಡಿ ಕ್ಲೀನರ್ ತರ ಕೆಲಸ ಮಾಡುತ್ತೆ. ಹೇಳಿ ಸರ್, ಏನಾದ್ರು ಪ್ರಶ್ನೆ ಇದೆ? ಹಾ, ಮೈಂಡ್ ಡಿಟಾಕ್ಸ್, ಮನಸ್ಸಿನ ಡಿಟಾಕ್ಸ್, ಅದನ್ನೇ ನಾನು ಸೂಚ್ಯವಾಗಿ ಹೇಳಿರೋದು. ಹೇಳಿ ಸರ್, ಪ್ರಶ್ನೆ ಏನಾದ್ರು ಇದ್ರೆ. ಹೌದು ಹೌದು, ಅದೇ ಟಾಕ್ಸಿಕ್ ಇಂದ ಡಿಟಾಕ್ಸ್ ಎಡೆಗೆ, ಆ ಪ್ರಕ್ರಿಯೆಗೆ ನಾವು ಡಿಟಾಕ್ಸ್ ಅಂತ ಹೇಳ್ತಾರೆ. ಹೌದು ಸರ್, ಥ್ಯಾಂಕ್ ಯು. 95% ಆಗಿದೆ. ಬೆಂಗಳೂರು, ಮಂಗಳೂರು,
ಉಡುಪಿ ಈ ಕಡೆ ಎಲ್ಲ ಮಾಡಿದೀವಿ. ಇದು ಸಮುದ್ರದ ಬ್ಯಾಕ್ ಟಾಪ್ ನಲ್ಲಿ ಇಟ್ಕೊಂಡು ಮಾಡಿರುವಂತಹ ಕಥೆ. ಸೊ ಹಾಗಾಗಿ ಹೆಚ್ಚಿನ ಭಾಗ ಚಿತ್ರೀಕರಣ ನಾವು ಮಂಗಳೂರು ಉಡುಪಿನಲ್ಲೇ ಮಾಡಿದೀವಿ. ಇನ್ನು ನನಗೆ ಟೆಕ್ನಿಕಲ್, ಹೌದು, ಇದೊಂದು ಟೆಕ್ನಿಕಲ್ ಸಿನಿಮಾ, ಟೆಕ್ನಿಷಿಯನ್ಸ್ ಸಿನಿಮಾ. ಸೊ ಅದೇ ಉದ್ದೇಶದಿಂದ ನಾವು ಮೊದಲು ತಂತ್ರಜ್ಞರಿಗೆ ನಾವು ಗೌರವ ಸಲ್ಲಿಸಿದ್ದು. ಸೊ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ನನ್ನ ಶಕ್ತಿ ಹಾಲೇಶ್, ಮತ್ತೆ ಎಲ್ವಿನ್ ಜೋಶಿ, ಮತ್ತೆ ನಮ್ಮ ಸುಧಾಕರ್, ಮತ್ತೆ ನನ್ನ ಸೂರಿ ಮಾಸ್ಟರ್, ನನ್ನ ಗೆಳೆಯ ಮುರಳಿ ಮಾಸ್ಟರ್, ಇವರೆಲ್ಲರೂ ನನ್ನ ಶಕ್ತಿ. ಸೊ ಇದು ಮೊದಲನೇದಾಗಿ ನಾನು ಕನ್ನಡದಲ್ಲಿ ಮಾಡಬೇಕು ಅಂತ ಹೊರಟಿದ್ದು ಸಿನಿಮಾ. ಅದಾದ್ಮೇಲೆ ಇಡೀ ಇಂಡಿಯಾದಲ್ಲಿ, ಸೌತ್ ಇಂಡಿಯಾದಲ್ಲಿ ಎಷ್ಟು ಸೂಪರ್ ಸ್ಟಾರ್ಸ್ ಇದ್ದಾರೆ ಅದ್ರಲ್ಲಿ ಆಲ್ಮೋಸ್ಟ್ ಅರ್ಧ ಜನ ಸೂಪರ್ ಸ್ಟಾರ್ಸ್ ಮನೆ ಬಾಗಿಲು ತಟ್ಟಿದ್ದೀನಿ. ಎಲ್ಲರಿಗೂ ಕತೆ ಹೇಳಿದ್ದೀನಿ. ಸೊ ಫೈನಲಿ ನನಗೆ ಇಷ್ಟ ಆಗಿದ್ದು ತುಂಬಾನೇ, ಇಲ್ಲ ಇದು ಯಾರೂ ವರ್ಕ್ ಆಗ್ತಾ ಇಲ್ಲ ಇದಕ್ಕೆ, ಈ ಕಥೆಗೆ ನನಗೆ ಕಮಲ್ ಹಾಸನ್ ತರ ನಟ ಬೇಕು ಅಂತ ಅನ್ನಿಸ್ದಾಗ ನನಗೆ ಮತ್ತೆ ಸ್ಟ್ರೈಕ್ ಆಗಿತ್ತು ಕಿಶೋರ್ ಸರ್. ಅವ್ರಿಗೆ ನಾನು ಹೋಗಿ ಕತೆ ಹೇಳಿದೆ. ಕತೆ ಹೇಳಿದಾಗ ರಾಮಪ್ರಸಾದ್, ನಾನು ಪೊಲೀಸ್ ಪಾತ್ರಗಳು ತುಂಬಾ ಮಾಡಿ ಬೋರ್ ಆಗ್ಬಿಟ್ಟಿದ್ದೀನಿ ರಾಮಪ್ರಸಾದ್ ಅಂತ ಹೇಳಿದೆ. ಸರ್ ಖಂಡಿತವಾಗ್ಲಿಲ್ಲ ಸರ್, ನಾನು ನಿಮಗೆ ಇನ್ನೊಂದು ಪಾತ್ರ ಹೇಳಿದ್ನಲ್ವಾ, ಆ ಪಾತ್ರಕ್ಕೆ ಸರ್ ನಾನು ನಿಮ್ಮನ್ನು ಕೇಳ್ತಾ ಇರೋದು ಅಂತ ಹೇಳಿದಾಗ ಬಹಳ ಸಂತೋಷ ಪಟ್ಟರು. ಅಷ್ಟೇ ಪ್ರೀತಿಯಿಂದ ನಮ್ಗೆ ಇದುವರೆಗೂ ಮಾಡಿಕೊಟ್ಟಿದ್ದಾರೆ ಕೆಲಸನ. ಇಲ್ಲ, ಅದು ಗೊತ್ತಿಲ್ಲ. ಅದು ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಅದೇ ಕಷ್ಟ ಆಗ್ತಾ ಇರೋದು. ಥ್ಯಾಂಕ್ ಯು. ಹೌದು, ಅದು ಕ್ರಮೇಣ ಸ್ವಲ್ಪ ಸ್ವಲ್ಪನೇ ಫೀಡಿಂಗ್ ಮಾಡೋಣ ಅಂತ ನನ್ನ ಮನಸ್ಸಿನಲ್ಲಿ ಇರೋದು. ಡಿಟಾಕ್ಸ್ ಕೋರ್ಸ್ 1, ಕೋರ್ಸ್ 2, ಕೋರ್ಸ್ 3 ಆ ಥರ ಆಗುತ್ತೆ. ಆ ಉದ್ದೇಶದಿಂದ ಈಗ ಟೈಟಲ್ ಅಷ್ಟೇ ನಾವು ತೋರಿಸೋಣ ಅನ್ನೋ ಉದ್ದೇಶಕ್ಕೋಸ್ಕರ ಟೈಟಲ್ ಲಾಂಚ್ ಮಾಡಿದ್ವಿ. ಹಾ, ನಾವು ಟೈಟಲ್ ರಿವೀಲ್ ಅಂತಂದಾಗ ನಮ್ದು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಸರ್. ಈಗ ಯಾವ್ದಾದ್ರು ಒಂದು ಹೊಸ ಥೀಮ್ ಅಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ, ಕಲಾವಿದರು ಯಾವ್ದಾದ್ರು ಥೀಮ್ ಅಲ್ಲಿ ತೋರಿಸ್ತೀರಾ ಆ ಒಂದು ಟೈಟಲ್ ಅಂತ. ನೀವು AI ಮರೆ ಹೋಗ್ಬಿಟ್ರೆ ಈಗ ಏನಂದ್ರೆ ನಾವು ಟೆಕ್ನಾಲಜಿ ಜೊತೆಗೆ ಹೊಂದ್ಕೊಂಡೇ ಹೋಗ್ಬೇಕಮ್ಮ. ಅದಿದೆ, ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಬಿಟ್ಟು ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಹಿಂದೆ ಕೂಡ ಅಷ್ಟೇನೆ ಅದೇ ತರನೇ ಆಗಿತ್ತು, ಇವಾಗ್ಲೂ ಹಂಗೆ ಆಗುತ್ತೆ, ಮುಂದಕ್ಕೂ ಹಂಗೆ ಆಗುತ್ತೆ. ನಾವು ಟೆಕ್ನಾಲಜಿ ಜೊತೆ ಹೋಗ್ಲಿಲ್ಲ ಅಂತಂದ್ರೆ ನಾವು ಮುಂದುವರಿಯಕ್ಕೆ ಆಗೋದೇ ಇಲ್ಲ. ಇತ್ತೀಚೆಗೆ ಒಂದಷ್ಟು ನೀವು ಹೆಣ್ಮಕ್ಳ ಮನಸ್ಸಿನ ಡಿಟಾಕ್ಸ್ ಅನ್ನೋದಕ್ಕೆ ಈ ಪ್ರಶ್ನೆ. ಎಲ್ಲ ಒಂದಷ್ಟು ಹೆಣ್ಮಕ್ಳು ಕುಟುಂಬಗಳಿಂದ ಹುಡುಗರನ್ನ ತಳ್ಳೋವಂಥದ್ದು, ಇನ್ಸ್ಪಿರೇಷನ್ ಇಂದ ಡಿಟಾಕ್ಸ್ ಮಾಡ್ತಾ ಇದ್ದೀರಾ? ಇಲ್ಲ, ಅದೊಂದು ಬೇರೆ ಕತೆ ಮಾಡ್ತಾ ಇದ್ದಾರೆ. ನನ್ನ ಆತ್ಮೀಯರಾದಂತ ಪತ್ತಿಗುರು ಪ್ರಸಾದ್ ಸರ್ ಆ ಕಥೆನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನನ್ನ ಪ್ರೊಡಕ್ಷನ್ ಅಲ್ಲಿ ಅವ್ರು ಮಾಡ್ತಿದ್ದಾರೆ. ಸುಚೇಂದ್ರ ಪ್ರಸಾದ್ ಸರ್ ಅವರ ಆಗಮನವಾಗಿದೆ. ಸರ್ ನಮಗೆ ಸ್ವಾಗತ ತಮ್ಗೆ. ಸರ್ ದಯವಿಟ್ಟು ಬನ್ನಿ ಸರ್, ಬೇಗ ಬನ್ನಿ ಸರ್, ವೇದಿಕೆಗೆ ಬರ್ಬೇಕಾಗಿ ಮಾಡಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ನಮ್ಮ ಸಿನಿಮಾನಲ್ಲಿ ಇಬ್ಬರು ಕನ್ನಡ ಚಿತ್ರರಂಗದ ಅನರ್ಹಗಳು, ಅದರಲ್ಲಿ ಸುಚೇಂದ್ರ ಪ್ರಸಾದ್ ಸರ್ ಕನ್ನಡ ಚಿತ್ರರಂಗದ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿಗೆ ಸ್ವಾಗತ ಸರ್ ತಮಗೆ. ನಾವು ಮಾತಾಡ್ಬೇಕು ಅಂದ್ರೆ ಎಲ್ಲರೂ ಹೊಗಳಬೇಕು, ಅದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಅಂತ ಹೇಳ್ಬೇಕು. ಇದೇ ಆಗುತ್ತೆ ಗೊತ್ತಿಲ್ಲ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿದ್ರೆ ಉತ್ತರ ಕೊಡ್ಬೋದು. ಇಲ್ಲ, ಅವ್ರು ಹೇಳಿದ್ರಲ್ಲ ಅಲ್ಲ ಅದು ಅಂತ ಅಂದ್ಬಿಟ್ಟು. ಅದು ನಿಜ. ಅಂದ್ರೆ ನನಗೆ ಈ ಸಿನಿಮಾ ಒಳಗಡೆ ಬರೋದಕ್ಕೆ ಮುಖ್ಯ ಕಾರಣ ರಾಮಪ್ರಸಾದ್. ರಾಮಪ್ರಸಾದ್ ಯಾಕೆ ಅಂತಂದ್ರೆ ರಾಮಪ್ರಸಾದ್ ಅವರ ಸಿನಿಮಾ ಬಗ್ಗೆ ಪ್ಯಾಷನ್, ಅವರ ಸಿನಿಮಾ ಪ್ರೀತಿ ನನಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೋಸ್ಕರ ಈ ಸಿನಿಮಾ ಮಾಡ್ತೇನೆ ಅನ್ಕೊಂಡೆ. ಫಸ್ಟ್ ಅವ್ರ ಕಥೆ ಹೇಳ್ಬೇಕಾದ್ರೆ ಅಲ್ಲೂ ಇರುತ್ತೆ ಹಿಂಗೆ ಇಷ್ಟೇ ರಿವೀಲ್ ಮಾಡೋದು. ಪೂರ್ತಿ ಕಥೆ ಎಲ್ಲ ಅದರಲ್ಲಿ ಹೇಳ್ಬಿಟ್ಟು ಯಾವ ಪಾತ್ರ ಅಂತಲೂ ಹೇಳಲಿಲ್ಲ. ಸರಿ ಸಿನಿಮಾ ನೀವು ಮಾಡ್ಬೇಕು. ನನಗೆ ಪೊಲೀಸರು ಬಂದ್ರೆ ನನಗೆ ಮಹೇಶ್ವರ ಅರ್ಥ ಆಗ್ಲಿ, ಪೊಲೀಸರು ಮಾಡಕ್ ಕರ್ಕೊಂಡ್ ಬರ್ತಾರೆ ಮತ್ತೆ ಅಂತ. ನಾನು ಪೊಲೀಸರು ಮಾಡಲ್ಲ, ಅದು ಇಲ್ಲ ಸರ್, ಇನ್ನೊಂದು ರೋಲ್ ನೀವು ಮಾಡ್ಬೇಕು. ಸರಿ ಓಕೆ, ಕ್ಲೈಮ್ಯಾಕ್ಸ್ ಏನು ಹೇಳಿ. ಕ್ಲೈಮ್ಯಾಕ್ಸ್ ಹೇಳಕ್ ರೆಡಿ ಇಲ್ಲ. ಸುಮಾರು ಸತಾಯಿಸಿದ್ರು, ನಾನು ಸತಾಯಿಸಿದೆ. ಇಲ್ಲ ನಾನು ಡೇಟ್ ಕೊಡಲ್ಲ, ನೀವು ಒಪ್ಕೊಂಡ್ರೆ ನಾನು ಕ್ಲೈಮ್ಯಾಕ್ಸ್ ಹೇಳ್ತೀನಿ ಅಂತ.
ಒಪ್ಕೊಂಡ್ಬಿಟ್ಟು ಮೇಲೆ ಕೇಳಿದ್ರೆ ಕ್ಲೈಮ್ಯಾಕ್ಸ್ ಇಷ್ಟ ಆಗ್ತಿದ್ರೆ ಹೆಂಗೆ ಅಂತ. ಸರಿ ಆಮೇಲೆ ನಾವು ಹೇಳಿ ತಪ್ಪಿಸ್ಕೊಳ್ಳೋಣ, ಪರವಾಗಿಲ್ಲ, ಇವ್ರು ಹೇಳಿ ಕ್ಲೈಮ್ಯಾಕ್ಸ್ ಇಷ್ಟ ಆದ್ರೆ ಮಾಡ್ತಿರ್ಬೇಕು ನೆಪ ತಪ್ಪಿಸ್ಕೊಳ್ಳೋಣ ಅಂತ. ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಅವ್ರು ಹೇಳ್ದಂಗೆ ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ನಾವು ಹಂಗೆ ಜನರಲೈಸ್ ಮಾಡ್ಬಿಡ್ತೀವಿ. ಸ್ವಲ್ಪ ಯೋಚನೆಗೆ ಹಂಚುವಂತ, ಜೊತೆಗೆ ಒಂದ್ ಸ್ವಲ್ಪ ಮೆದುಳಿಗೆ ಕೆಲಸ ಕೊಡುವಂತ ಸಿನಿಮಾ. ನೋಡ್ತಾನೆ ಅಂದ್ರೆ ಅವರ ಕಥೆ ಹೇಳುವ ಶೈಲಿ, ಚಿತ್ರಕಥೆಯ ವಿಧಾನ ಒಂದಷ್ಟು ನಾನ್ ಲೀನಿಯರ್ ಆಗಿರುತ್ತೆ. ಜೊತೆಗೆ ಸುಮಾರು ಹೇಳಿದಲ್ಲ ಅಷ್ಟು ಜನ ಆಕ್ಟರ್ಗಳು, ಅಷ್ಟು ಪಾತ್ರಗಳು, ಎಲ್ಲವೂ ಮುಖ್ಯ ಪಾತ್ರಗಳು ಬಂದಾಗ ಕಥೆಗಳು, ಬೇಕಾದಷ್ಟು ಕಥೆಗಳು ಒಂದಕ್ಕೊಂದು ಎಳ್ಕೊಂಡು ಹೋಗಿವೆ. ಇವೆಲ್ಲವೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ. ಅವರೇನೋ ಪ್ರೀತಿಯಲ್ಲಿ ಹೇಳ್ಬಿಟ್ರು, ಕಮಲ್ ಸರ್ ಎಲ್ಲ ನಮ್ಮನ್ನೆಲ್ಲ ಕಂಪೇರ್ ಮಾಡ್ಕೊಳ್ಳಬಾರ್ದು. ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆದ ಪಾತ್ರ, ನನಗೂ ತುಂಬಾ ಫ್ರೆಶ್ ಆಗಿತ್ತು. ಬೇರೆ ನಾನು ಇದುವರೆಗೂ ಪ್ರಯತ್ನ ಪಡೆದೇ ಇರುವಂತಹ ಒಂದು ಪಾತ್ರ, ಜೊತೆಗೆ ಬೇಕಾದಷ್ಟು ಶೇಡ್ಗಳಿದ್ದಂತ ಪಾತ್ರ. ಜೊತೆಗೆ ಅವ್ರು ಹೇಳಿದಂಗೆ ಇವತ್ತಿನ ಟಾಕ್ಸಿಸಿಟಿ ಇಷ್ಟೊಂದು ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಅದನ್ನು ಡಿಟಾಕ್ಸ್ ಮಾಡೋಕ್ಕೆ ಸಿನಿಮಾ ಒಂದು ಕಲೆಯ ಮಾಧ್ಯಮದಿಂದ ಖಂಡಿತ ಸಾಧ್ಯ ಅಂತ ನನ್ನ ನಂಬಿಕೆ. ಸೊ ಹೋಪ್ಫುಲಿ ನಮ್ಮ ಸಿನಿಮಾ ಮಾಡುತ್ತೆ ಅನ್ಸುತ್ತೆ. ಜನ ಅದನ್ನ ವಿತರಿಸಬೇಕು. ಪ್ರಯತ್ನ ಅಂತೂ ಆಗಿದೆ, ತುಂಬಾ ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಇಷ್ಟೊಂದು ಜನ ಒಟ್ಟಿಗೆ ಸೇರಿ, ಎಷ್ಟೊಂದು ಜನ ಟೆಕ್ನಿಷಿಯನ್ಸ್ ಎಲ್ಲರೂ ಈ ಸಿನಿಮಾದ ತುಂಬಾ ಪ್ರಮುಖ ಪಾತ್ರ ವಹಿಸಿರುವಂತವ್ರೆ. ಯಾಕಂದ್ರೆ ಅವರೆಲ್ಲರಿಂದನೂ ಈ ಸಿನಿಮಾ ಒಂದೊಂದು ಹಂತ ಮೇಲಕ್ಕೆ ಹೋಗ್ತಾ ಹೋಗಿದೆ. ಸೊ ಎಲ್ರಿಗೂ ಧನ್ಯವಾದ. ಏನಾದ್ರು ರಿವ್ಯೂ ಮಾಡೋದಿದೆಯಾ? ಮತ್ತೆ ಅವ್ರ ಡೈರೆಕ್ಷನ್ ಅಲ್ಲಿ ಅಭಿನಯಿಸುವಂತ ಅವಕಾಶ ಆಯ್ತು. ಸೊ ಈಗ ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ರಾಮ್ ಪ್ರಸಾದ್ ಸರ್. ಸರ್ ಇವಾಗ ತಾನೇ ಹೇಳಂಗಿಲ್ಲ ಅಂತ ಮತ್ತೆ ಹೇಳ್ತಾರೆ. ಇಲ್ಲ ಆ ತರದ್ದೇನಿಲ್ಲ. ಇಟ್ಸ್ ಅ ಪಾಸಿಟಿವ್ ರೋಲ್. ಸಾರಿ, ನಾವು ಡಿಟಾಕ್ಸ್ ಆಗ್ತಾ ಇದೀವಿ. ಯಾ ಶೋರ್, ಮೇ ಬಿ ನಮ್ಮ ಯೋಚನೆಗಳು ಬದಲಾಗ್ಬೋದು, ಯಾರಿಗೆ ಗೊತ್ತು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಅದ್ಭುತಗಳ ವೇದಿಕೆಯಲ್ಲಿ ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ. ರಾಷ್ಟ್ರ ಮಟ್ಟದ ಒಂದು ವೇದಿಕೆಯಲ್ಲಿ ಡಾನ್ಸ್ ಇಂಡಿಯಾ ಡಾನ್ಸ್ ಅನ್ನುವಂತಹ ಒಂದು ದೊಡ್ಡ ಸ್ಟೇಜ್ ನಲ್ಲಿ ನಮ್ಮ ಕನ್ನಡದ ಒಂದು ಹುಡುಗ ಅದ್ಭುತವಾಗಿ ಹೆಸರು ಮಾಡಿ ತುಂಬಾ ಖುಷಿ ಅನ್ಸುತ್ತೆ. ವರುಣ್ ಬದಲಾಗಿದ್ದಾರೆ ಅದ್ಭುತವಾಗಿ. ನಮ್ಮ ಸಿನಿಮಾದಲ್ಲಿ ಒಂದು ಅದ್ಭುತವಾದ ನಟನೆ ಕೂಡ ಮಾಡಿದ್ದಾರೆ. ಪಾತ್ರದ ಬಗ್ಗೆ ಹೇಳ್ತಾರ? ಮೊದಲನೇದಾಗಿ ಜೈ ಶ್ರೀರಾಮ್. ಬಂದಿರೋ ಎಲ್ಲ ಮೀಡಿಯಾ ಸೀನಿಯರ್ಸ್ಗೆ, ಸುಬ್ರಿಗೆ, ಎಲ್ರಿಗೂ ನಮಸ್ಕಾರ. ಕಿಶೋರ್ ಸರ್ಗೆ, ಸರ್ ಥ್ಯಾಂಕ್ ಯು. ಮೊದಲನೇದಾಗಿ ರಾಮ್ ಪ್ರಸಾದ್ ಸರ್, ನಮ್ಮನ್ನಂಟು ಡಾನ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನನ್ನ ಡಾನ್ಸ್ ನೋಡಿ ಅವರ ಸೀನಿಯಾರಿಟಿ ನಾನು ತುಂಬಾ ಕೇಳ್ಪಟ್ಟಿದ್ದೆ. ಅವಾಗ ಅವ್ರು ಸ್ಟೇಜ್ ಮೇಲಿಂದ ಎಲ್ಲ ಹೇಗೆ ಪಲ್ಟಿ ಹೊಡಿತಾ ಇದ್ರು ಅಂತ. ಸೊ ಅದರಿಂದ ಸ್ಟಾರ್ಟ್ ಆಗಿ ಅವರು ನಾನು ಯಾವಾಗ ಬಾಂಬೆಯಿಂದ ಬಂದ್ರು, ಅವರ ಫಸ್ಟ್ ಚಿತ್ರಕ್ಕೆ ಆಕ್ಚುಲಿ ಕೇಳಿದ್ರು. ಬಟ್ ಕಾರಣಾಂತರದಿಂದ ಅದು ಹಾಗಕ್ಕೆ ಆಗಿರ್ಲಿಲ್ಲ. ಸೊ ಈ ಟೈಮು ಒಂದು ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಏನ್ ಹೇಳೋದು, ಒಂದು ಒಳ್ಳೆ ಫೈಟ್ಸ್ ಇದೆ, ಡಾನ್ಸ್ ಇದೆ. ನನ್ನ ಟ್ಯಾಲೆಂಟ್ ಏನೇನಿದೆಯೋ ಅದನ್ನ ಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದೇನೆ ಸರ್ ಅಂತ ಹೇಳ್ಬೋದು. ಸರ್ ಯಾವಾಗ ಆಪರ್ಚುನಿಟೀಸ್ ಕಡಿಮೆ ಆಗುತ್ತೆ ಹೆಸರು ಚೇಂಜ್ ಆಗೋಯ್ತು ಸರ್. ಹ್ಞೂ ಸರ್, ಪರವಾಗಿಲ್ಲ ಸರ್. ಇವಾಗ ಆಕ್ಚುಲಿ ಹೌದು, ಆಲ್ಮೋಸ್ಟ್ ಈ ಸಿನಿಮಾ ಇಲ್ಲ ಸರ್. ನಮ್ಮ ಗುರುಗಳಿದ್ದಾರೆ, ರಾಮಮೂರ್ತಿ ಗುರುಗಳು ಅಂತ, ಅವರು ಕೊಟ್ಟಿದ್ದಾರೆ. ವರುಣ ಅಂದ್ರೆ ನೀನ್ ಯಾವಾಗ ಅವಾಗ ಬಂದು ಮಳೆ ಬಂದು ಹೋಗ್ತಾ ಇರ್ತೀಯ, ಸ್ವಲ್ಪ ಅದ್ಭುತವಾಗಿರೋ ನೀನ್ ಟ್ಯಾಲೆಂಟ್ಗೆ ಸ್ವಲ್ಪ ಶೈನ್ ಆಗುವಂತ ಅದ್ಭುತ. ಇಲ್ಲ 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 ಗುರುವಿನ ಸದಾಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಅದ್ಭುತ. ಇನ್ನು ಕಿರೀಶ, ತಾರಿಕಾ ದೇವಿ. Firstly, this is my first press meet. ಸ್ವಲ್ಪ ನರ್ವಸ್ ಆಗಿದೆ, ಸ್ವಲ್ಪ ಖುಷಿಯಾಗೂ ಇದೆ. ಬಟ್ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ರಾಮ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಅಷ್ಟು ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್ ರೈಟ್ ನೌ, ಬಟ್ ಇಟ್ಸ್ ಬಿನ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್
to share the stage with Kishore sir and all the senior actors here. And my heartfelt gratitude for Ram sir again. ಸ್ವಲ್ಪ ನರ್ವಸ್ ಆಗ್ತಿದೆ, ಅದರಿಂದ ಕ್ಲಿಯರ್ ಆಗಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಶೋರ್ ಸರ್. ಸೊ ನಮ್ಮ ಅಪ್ಪ ಮತ್ತೆ ಮಮ್ಮಿನೂ ಬಂದಿದ್ದಾರೆ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಮೈ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಇವತ್ತಿನ ಈವೆಂಟ್ ಟೈಟಲ್ ಲಾಂಚ್ ಬಗ್ಗೆ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಟೈಟಲ್. ಆ್ಯಂಡ್ looking forward for more love and support. Thank you so much. Sorry. Actually, 2 colors decide agittu. Nth moment al black agittu. But actually ಸುಚೇಂದ್ರ ಪ್ರಸಾದ್ ಸರ್ ಒಬ್ಬರೇ ಬ್ಲೂ ಹಾಕಬಾರ್ದು ಅಂತ ಹೇಳಿ ಅವರು. ಅಲ್ಲ ಸರ್. Thank you. ಸಿನಿಮಾ ಮಾಡ್ತಿದ್ದೀನಿ, ಬೇರೆ ಸಿನಿಮಾ ಹಲದಲ್ಲಿ ಅಂತ ಮಾಡ್ತಿದ್ದೀನಿ. ಬಟ್ ಪ್ರೆಸ್ ಮೀಟ್ ಫಸ್ಟ್. ಸಾರಿ, 3ನೇ ಸಿನಿಮಾ. ಥ್ಯಾಂಕ್ ಯು. ಕೃಷ್ಣನಿಗೆ ಬಹಳ ಇಷ್ಟದ ಒಂದು ಖಾದ್ಯದ ಹೆಸರು ಕಿರೀಶ ಅಂತ. ಸೊ ನೀವು ಎಲ್ಲರಿಗೂ ಇಷ್ಟವಾಗುವಂತ ನಟಿಯಾಗ್ಲಿ, ಶುಭವಾಗ್ಲಿ ನಮಗೆ ಅಂತ ಹಾರೈಸ್ತಾ, ಇನ್ನು ನಮ್ಮ ಅನ್ನದಾತೆ ಸುರೇಖಾ ರಾಮ್ ಪ್ರಸಾದ್ ಹಿಂದಿರುವಂತ ಮಹಿಳಾ ಶಕ್ತಿ ಏನ್ ಹೇಳ್ತಾರೆ? ಶ್ರೀಮತಿ ವರ್ಧನ್, ನಮ್ಮ ಪ್ರೊಡ್ಯೂಸರ್. ಖುಷಿ ಆಗುತ್ತೆ ಮೀಟ್ ಮಾಡಿದ್ರು. ಲಂಕೆಗೆ ತುಂಬಾ ನೀವು ತುಂಬಾ ನಮ್ಮನ್ನ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿದ್ರಿ. ಡಿಟಾಕ್ಸ್ಗೂ ಕೂಡ ನಿಮ್ಮ ಸಹಾಯ, ನಿಮ್ಮ ಪ್ರೀತಿ ಇರ್ಲಿ ಅಂತ ನಾನು ಥ್ಯಾಂಕ್ ಯು, ಸಿಗ್ಲಿ ಅಂತ ನಾನು. ಯಾಕೆ ಸರ್? ಓಕೆ, ಹೆಚ್ಚು ಸಿನಿಮಾ ನಿಮ್ಮ ಬಾಲರಡಿಯಲ್ಲೇ ಮೂಡಿ ಬರುವಂತಾಗ್ಲಿ. ಇನ್ನು ಸುಬುಜಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ರಿತಾನ್ಯಾ ರಾಮ್ ಪ್ರಸಾದ್. So, hi guys, my name is Ritania and and sorry for not speaking Kannada. I don't know much of Kannada, so that's why yeah. Any questions? ಕ್ವೆಶನ್ಸ್ ಗಿನ್ನ ಒಂದು ರಿಕ್ವೆಸ್ಟ್, ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಕನ್ನಡದಲ್ಲಿ ಮಾತಾಡ್ಬೇಕು. ಓಕೆ, ನನಗೆ ಗೊತ್ತು ಕನ್ನಡ, ಅಂದ್ರೆ ಅಷ್ಟೇನು ಗೊತ್ತಿಲ್ಲ. ಇಷ್ಟ ಮಾತಾಡಿದ್ರೆ ಸಾಕು ಕನ್ನಡದ ಕಂದ. ಧನ್ಯವಾದ. ನೀವು ಡಿಟಾಕ್ಸ್ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಧನ್ಯವಾದಗಳು. ಇದು ಪೂಜಾ ಬಹಳ ಸ್ಟೈಲಿಶ್ ಆಗಿ ಡಿಫ್ರೆಂಟ್ ಆಗಿ ಮಾಡೆಲ್ ತರ ಬಂದಿದ್ದಾರೆ. ಪೂಜಾ ಸಿನಿಮಾನಲ್ಲೂ ಅದೇ ಪಾತ್ರನ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ, ನಾನು ಪೂಜಾ ರಾಮಚಂದ್ರ. ಡಿಟಾಕ್ಸ್ ಮೂವಿಯಲ್ಲಿ ನನ್ನ ರೋಲ್ ಏನಂದ್ರೆ ಇವತ್ತು ನಾನು ಹೇಳಲ್ಲ, ಅದಕ್ಕಿಂತ ಇನ್ನೊಂದು ರೆಸ್ಪೀಟ್ ಮಾಡ್ತಾರೆ ಅವಾಗ ನಾನು ಹೇಳ್ತೀನಿ. ಆದ್ರೆ ಹೇಳೋ ಹಾಗೆ ಸರ್ ತುಂಬಾ ಚೆನ್ನಾಗಿ ಎಲ್ಲರನ್ನೂ ಕಾಸ್ಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಕಿಶೋರ್ ಸರ್ನ ಮಾತ್ರ ಮಿಸ್ ಮಾಡ್ಲಿಲ್ಲ. ಅವ್ರು ಫಸ್ಟ್ ಡೇ ಇಂದಾನು ನನ್ಗೆ ಅವ್ರೇ ಬೇಕು ಅಂತ, ಅವ್ರ ಡೇಟ್ ಸಿಗ್ತಾರ ಬಟ್ ಸ್ಟಿಲ್ ಅವರೇ ಬೇಕು ಅಂತ ವೇಟ್ ಮಾಡ್ತಾ ಕುತ್ಕೊಂಡಿದ್ರು. ಅವ್ರು ಬೇರೆ ಯಾರನ್ನೇ ಇಮ್ಯಾಜಿನ್ ಮಾಡೋದು ಎಂಡ್ ಅಲ್ಲಿ ಕಿಶೋರ್ ಸರ್ನೇ ಬರ್ತಾ ಇತ್ತು, ಅವ್ರಿಗೆ ಅದೇ ಹೆಸರೇ ಬರ್ತಾ ಇತ್ತು. ಸರ್ ನಾನು ಫಸ್ಟ್ ಡೇ ಇಂದ ಸ್ಟೋರಿ ಹೇಳುವಾಗ ಕಿಶೋರ್ ಸರ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ಮೂವಿನ ಮಾಡಿರೋ ತರ ಇತ್ತು ಅದು. ಸೊ ನಾನು ಹೇಳಿದೆ ಸರ್ ನೀವು ಬೇರೆ ಯಾರಿಗೂ ಚೇಂಜ್ ಮಾಡಬೇಡಿ, ಸರೇ ಇರ್ಲಿ, ಕಿಶೋರ್ ಸರೇ ಇರ್ಲಿ, ಅವ್ರ ಡೇಟ್ ಸಿಕ್ಕಿಲ್ಲ ವೇಟ್ ಮಾಡೋಣ ಸರ್ ಪರವಾಗಿಲ್ಲ ಅಂತ ಫಸ್ಟ್ ಡೇ ಇಂದ ಅವರಿಗೆ ವೇಟ್ ಮಾಡಿರುವಂತಹ ಮೂವಿ ಇದು. ಅಂಡ್ ಕಿಶೋರ್ ಸರ್ ನೀವು ಇಷ್ಟು ವರ್ಷ ನೋಡದೇ ಇರುವಂತ ರೋಲ್ ಅದು. ಆಕ್ಚುಲಿ ಡೆಫಿನೆಟ್ ಆಗಿ ನೋಡಿರೋ ಚಾನ್ಸೇ ಇಲ್ಲ, ಆ ತರ ರೋಲ್ ಇದೆ ಅವ್ರದ್ದು. ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಮೂವಿ ಸರ್ ತುಂಬಾ ಇಂಪ್ರೂವೈಸ್ ಮಾಡಿ 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 ತುಂಬಾ ಸಿಂಪಲ್ ಅನ್ಕೊಂಡಿದ್ರು, ಬಟ್ ಈಗ ಸಕ್ಕತ್ತಾಗಿ ಬಂದಿದೆ. ಎಲ್ಲರೂ ಸೀಟ್ ಎಡ್ಜ್ ಅಲ್ಲಿ ಕುತ್ಕೊಂಡು ನೋಡುವಂತ ಮೂವಿ. ಇಲ್ಲ ಸರ್ ಮನೆಗೆ ಹೇಳಿದ್ದು, ನಾನ್ ಹೇಳಿದ್ದಲ್ಲ ಸರ್.
ಇಲ್ಲ ಸರ್, ತುಂಬಾ ಬೇರೆ ಬೇರೆ ಎಲ್ಲರೂ ಡೇಟ್ ಸಿಗ್ತಾ ಇರಲಿಲ್ಲ ಸರ್, ಅಷ್ಟು ಬಿಸಿ ಇದ್ರು. ಬೇರೆ ಬೇರೆ ಎಲ್ಲ ತಗೊಳ್ತಾ ಇದ್ರು. ಅವಾಗ ಸರ್ಗೆ ಹೇಳಿದೆ, ಸರ್ ನೀವು ತುಂಬಾ ಸ್ಟೋರಿನ ಅವ್ರಿಗೆ ಮಾಡಿದ್ದೀರಾ, ನೀವು ಅವ್ರನ್ನೇ ಹಾಕೊಂಡ್ಬಿಡಿ ಸರ್, ಹೋಗ್ಲಿ ಬಿಡಿ ಸರ್, ಬೇರೆ ಯಾರು ಯೋಚನೆ ಮಾಡಬೇಡಿ ಅಂತ ನಾನೇ ಹೇಳಿದೆ. ಆ ತರ ಸರ್ ಅದಷ್ಟೇ. ಸರ್ ಇದು ನನ್ನ 3ನೇ ಸಿನಿಮಾ. ಇಲ್ಲ ಏನಂದ್ರೆ ಪೂಜಾ ರಾಮಚಂದ್ರ ನನ್ನ ಕಥೆ ಮಾಡೋ ಜೊತೆಯಿಂದಲೂ ನನ್ನ ಜೊತೆ ಟ್ರಾವೆಲ್ ಮಾಡಿ, ಸೊ ಹಾಗಾಗಿ ಆ ರೀತಿ ಅವ್ರ ಪಾತ್ರ ಇನ್ನೂ ಬಂದಿಲ್ಲ. ಈಗ ಬ್ಯಾಲೆನ್ಸ್ ಈ ರೀತಿಯಲ್ಲ ಬರುತ್ತೆ. ಬಹಳ ಈ ಹಿಂದಿನಂತೆಯೇ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಆ ಕಷ್ಟ ಇಷ್ಟಗಳನ್ನ ಒಪ್ಪಿಕೊಂಡೆ ಈ ಚಿತ್ರದ ಭಾಗವಾಗಿರುವುದಕ್ಕೆ ನನಗೂ ತುಂಬಾ ಹೆಮ್ಮೆ ಅನಿಸುತ್ತೆ. ವಶೀಕರಣ ಯಾಕೆ ಹೇಳಿದ್ದೀನಿ ಅಂತಂದ್ರೆ, ಸಾಮಾನ್ಯವಾಗಿ ಜನರನ್ನ ಸೆಳೆಯೋದಕ್ಕಾಗಿ ಅಂತ ನಾವು ಚಿತ್ರ ಮಾಡಿರ್ತೇವೆ. ನಮ್ಮ ಚಿತ್ರವನ್ನೇ ಬಂದು ನೋಡಿ ಅಥವಾ ಹಾಕೋದು ಮಾಡ್ತೇವೆ. ಆದರೆ ಈ ಚಿತ್ರವನ್ನ ನಿರ್ದೇಶೀಕರಣ ಮಾಡ್ಕೊಂಡು ವಿಷಯ ಎಷ್ಟು ಉಳಿದಿರಬಹುದು ನಮ್ಮಲ್ಲಿ ಅದನ್ನು ಸಾರಿ ಸಾರಿ ಹೇಳ್ತಾ ಇದೆ. ಹಿರಣ್ಯನವರು ಒಂದು ಮಾತು ಹೇಳಿದ್ರು, ಈ ಪ್ರಭಾವ ಪರಿಣಾಮದ ಬಗ್ಗೆ ಎಲ್ಲ ಮಾತಾಡ್ಕೊಂಡ್ವಲ್ಲ, ಅದರ ಬಗ್ಗೆ ನೆನಪಾಯಿತು. ಸಭೆ ತುಂಬಿದ ಸಭೆಯಲ್ಲಿ ಒಮ್ಮೆ ಯಾರು ಹೇಳಿದಂತೆ, ನೋಡಿ ನೀವು ಲಂಚಾಚಾರ ಭ್ರಷ್ಟಾಚಾರದ ನಾಟಕಗಳನ್ನು ತುಂಬಾ ಮಾಡಿದ್ದೀರಿ, ಏನಾದರೂ ಬದಲಾವಣೆ ಆಗಿದೆಯೇ ಸಮಾಜದಲ್ಲಿ? ಬದಲಾವಣೆ ತರೋ ಸಾಧ್ಯವಿದೆಯೇ? ಲಂಚ ನಿಂತಿದೆಯೇ ಅಂದಾಗ ಥಟ್ಟನೆ ಕೊಟ್ಟಂತ ಉತ್ತರ ಹಿರಣ್ಯನವರು ಖಂಡಿತ ನಿಂತಿದೆ ಅಂತ ಹೇಳಿದ್ರು. ಎಲ್ಲಿ ಇಷ್ಟೊಂದೆಲ್ಲ ವ್ಯತ್ಯಾಸ ಕಾಣ್ತಾ ಇದೆ ಸಮಾಜದಲ್ಲಿ, ಎಲ್ಲಿ ನಿಂತಿದೆ ಅಂತ ಕೇಳಿದಾಗ ನಿಂತಿದೆ ನೋಡಿ, ಲಂಚ ಭ್ರಷ್ಟಾಚಾರ ಎಲ್ಲ ಗಟ್ಟಿಯಾಗಿ ನಿಂತಿದೆ. ನಿರ್ವಿಷೀಕರಣ ಒಂದು ಮಾಧ್ಯಮ ಮುಖಾಂತರ ಸುರುಳು ಸಾಧ್ಯವಲ್ಲ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವೀಗಿರುವ ದಾಪುಗಾಲಿದೆಯಲ್ಲ, ಅದಕ್ಕೆ ಬೇಕಾಗಿರೋದು ಒಂದು ಮನಸ್ಥಿತಿ. ಮನೆಯಿಂದಲೇ ಆರಂಭವಾಗಬೇಕಾದಂಥ ದಾನ ಪ್ರಕ್ರಿಯೆ. ಅದು ದಾನ ಮಾಡೋದಕ್ಕೆ ಬೇಕಾಗಿರೋದು ಒಂದು ಸಂಗ್ರಹ. ಈ ಸಂಗ್ರಹ ನಮ್ಮೆಲ್ಲರಿಗೂ ಗೊತ್ತಿದೆ. ಅನ್ಯ ಗೃಹವಾಸಿಗಳಾಗಿ ಬದುಕಿರುವಂಥವರು ಸಂಗ್ರಹ ಹೇಗೆ? ನಮ್ಮ ನೆಲದಲ್ಲೇ ನಾವು ಆದರೆ ಅನ್ಯ, ಬೇರಿನೆಲ್ಲಿ ಆಗುವುದು ಮಾನ್ಯರಾಗುವುದಕ್ಕೆ ಈ ಥರದ ದೃಶ್ಯ ಮಾಧ್ಯಮದ ಬಳಕೆ ಮಾಡುವಂಥದ್ದು ಅನುಸರಣೆ ನಡೆದುಕೊಂಡಂಥ ಪದ್ಧತಿ. ಈ ಪದ್ಧತಿ ರದ್ದತಿ ಆಗದೇ ಇರಲಿ. ರಾಮಪ್ರಸಾದ್ ಅಂತವರು ಇಂತಹ ಅನೇಕ ಮಾಧ್ಯಮದ ಸದ್ಬಳಕೆ ಚಿತ್ರಗಳನ್ನು ಮಾಡ್ತಾ ಹೋಗ್ಲಿ ಅನ್ನೋದನ್ನ ಆಶಯಕ್ಕಾಗಿ ಜೊತೆಗೂಡಿದ್ದೇನೆ. ಅವರು ಈ ಹಿಂದೆ ಬೇರೆ ಚಿತ್ರಗಳು ಹೇಳಿದ ಈ ಚಿತ್ರಕ್ಕೂ ಪೂರ್ಣ ಅಂದಾಜು ಏನು ಚಿತ್ರದ್ದು ಪೂರ್ಣ ಕಥೆ ಅಂತ ನಮಗೂ ಹೇಳಿಲ್ಲ. ಅವರು ಈ ಪಾತ್ರಕ್ಕೆ ಹೀಗಿರಬೇಕು, ಇದಾದ್ರೂ ಒಳ್ಳೆಯದು ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ದೇಶಕರ ಮಾಧ್ಯಮ ಆಗಿರೋದ್ರಿಂದ, ನಿರ್ದೇಶಕರ ನಟನವಾಗಿರೋದ್ರಿಂದ ಅವರು ಹೇಳಿಕೊಟ್ಟಿದ್ದನ್ನ ಚಾಚು ಮಾಡಲಾಗಿದೆ. ಈ ತಂಡಕ್ಕೆ ವಿಶೇಷವಾದ ಮನ್ನಣೆ, ಆಭಾರ ಜೊತೆಗೆ ತಾವೆಲ್ಲರೂ ಎಂದಿನಂತೆ ಕೈ ಹಿಡಿದು ನಡೆಸಿ ಇದನ್ನ ದಡ ಸೇರಿಸಬೇಕು ಅಂತ ನಾನು ವಿನಮ್ರಪೂರ್ವಕವಾಗಿ ಬಾಗಿದ ಶಿರ ಮುಗಿದ ಕರದ ನನ್ನೊಟ್ಟಿಗೆ ತಿಳಿಸಬೇಕು. ಮನಸ್ಸಿಲ್ಲದ ಶಾಸ್ತ್ರಜ್ಞನು, ಅನ್ಯಮನಸ್ಕ ಶಾಸ್ತ್ರಜ್ಞನು. ನಿಮ್ಮ ಪಾತ್ರವೇ ವಿಶೇಷವಾದ್ದು. ಇದರಲ್ಲೂ ಸಹ ಎಲ್ಲರೂ ಹೇಳ್ಕೊಂಡ ಹಾಗೆ ಆಯಾ ಪಾತ್ರಗಳನ್ನ ಈ ಹಿಂದೆ ನೋಡಿಯೇ ಇಲ್ಲ ಅಂತ ಹೇಳಿದ್ದಾರಲ್ಲ, ಆ ಥರದ್ದೇ ಪ್ರಾಯ ಇದರಲ್ಲೂ. ಆದರೆ ಇದನ್ನು ಕನ್ನಡಿಯಿಂದ ಹೇಳಿದ್ದಾರಲ್ಲ, ಅದನ್ನು ಒಪ್ಪಿಕೊಳ್ತೇನೆ. ಸಮಾಜಕ್ಕೆ ನಾವು ಹಿಡಿದ ಅಂದ್ರೆ ಅನೇಕ ವಿಚಾರಗಳು, ಅನೇಕ ಸಂಗತಿಗಳು, ಅನೇಕ ಮನಸ್ವಭಾವದವರು, ಮನೋಭೂಮಿಕೆಯವರು ನಮ್ಮೆಲ್ಲರೂ ಸಿಗ್ತಾರೆ. ಹಾಗೆಲ್ಲ ಸಿಕ್ಕದವರು ಆಯಾ ಸಂದರ್ಭದಲ್ಲಿ ಹೇಗೆಲ್ಲ ವರ್ತಿಸ್ತಾರೆ, ಅವರು ದುಂಡಾವರ್ತಿ ಏನು ಅನ್ನೋದನ್ನ ಈ ಪಾತ್ರದ ಮುಖಾಂತರ ಹೇಳಿಕೊಟ್ಟಿದ್ದಾರೆ. ವಿಷ ತುಂಬಿದೆ. ನಾವೆಲ್ಲ ವಿಷಕಂಠರೆ, ನೀಲಕಂಠರೆ. ವಿಷ ತುಂಬಿ ತುಳುಕುತ್ತಿದೆ. ನಾವು ತುಂಬಾ ಸಂತೀರ್ಣಿಂದ ಗಭೀರ ಹಾಗೆ ಸುಮ್ಮನೆ ಹೇಳೋದಿಲ್ಲ, ಅರ್ಥವೇ ಇಲ್ಲ. ವಿಷ ತುಂಬಿದೆ, ಅದಕ್ಕೆ ಪರಿಸರ ಮತ್ತೆ